Fourth heading, find two consecutive positive integer, sum of whose squares is 365. ಓಕೆ, ಈಗ ನಿಮಗೆ ಫಸ್ಟ್ ಕನ್ಸಿಕ್ಯೂಟಿವ್ ಅಂದ್ರೆ ಏನಂತ ಅರ್ಥ ಮಾಡ್ಕೊಳ್ಳಿ. ಓಕೆ, ಕನ್ಸಿಕ್ಯೂಟಿವ್ ಅಂತಂದ್ರೆ ಈಗ ಎಕ್ಸಾಂಪಲ್ ಕೊಟ್ರೆ ನಿಮ್ಗೆ ಈಸಿಯಾಗಿ ಅರ್ಥ ಆಗುತ್ತೆ. ಈಗ ಎಕ್ಸಾಂಪಲ್ ತಗೊಂಡ್ರೆ ಅನ್ಕೋಣ 1 2 3. ಓಕೆ, ಇವೆಲ್ಲ ಏನು ಕನ್ಸಿಕ್ಯೂಟಿವ್ ನಂಬರ್. ಈಗ ನಾನು 4 ತಗೊಂಡ್ರೆ ಅನ್ಕೊಳ್ರಿ, ನೆಕ್ಸ್ಟ್ ಕನ್ಸಿಕ್ಯೂಟಿವ್ ನಂಬರ್ ಬರೀ ಅಂದ್ರೆ 4 5 6 ಅಂತ ಬರ್ತೀವಿ. 7 ತಗೊಂಡ್ರೆ 7 8 9. ಈಗ 10 ತಗೊಂಡ್ರೆ 10 11 12. ಅಂದ್ರೆ ನೆಕ್ಸ್ಟ್ ಇಮಿಡಿಯೇಟ್ ನಂಬರ್ ಏನಿರುತ್ತೋ ಅದನ್ನ ಕನ್ಸಿಕ್ಯೂಟಿವ್ ನಂಬರ್ಸ್ ಅಂತೀವಿ. ಓಕೆ, ಈಗ ನಾನು 10 ತಗೊಂಡ್ರೆ ನೆಕ್ಸ್ಟ್ ಕನ್ಸಿಕ್ಯೂಟಿವ್ ನಂಬರ್ ಏನು 11 12 ಈ ತರ ಹೋಗುತ್ತೆ. ಓಕೆ, ಸೊ ಅದನ್ನ ಏನಂತೀವಿ ಕನ್ಸಿಕ್ಯೂಟಿವ್ ನಂಬರ್. ಕನ್ಸಿಕ್ಯೂಟಿವ್ ನಂಬರ್ ಅಂದ್ರೆ ನೆಕ್ಸ್ಟ್ ಇಮಿಡಿಯೇಟ್ ನಂಬರ್ಸ್ ಇರ್ಬೇಕು. ಓಕೆ, ಈಗ 7 ತಗೊಂಡ್ರೆ 8 9 ಆ ತರ ಅಂತ. ಓಕೆ, 50 ತಗೊಂಡ್ರೆ 51 52 53 ಅವನ್ನ ಕನ್ಸಿಕ್ಯೂಟಿವ್ ನಂಬರ್ಸ್ ಅಂತ ಕರೀತಾರೆ. ನೆಕ್ಸ್ಟ್ ಇಮಿಡಿಯೇಟ್ ನಂಬರ್ಸ್ ನ ಕನ್ಸಿಕ್ಯೂಟಿವ್ ನಂಬರ್ಸ್ ಅಂತ ಕರೀತಾರೆ. ಈಗ ಅವ್ನು ನನಗೆ ಹೇಳ್ತಾನೆ ಫೈಂಡ್ ಟು ಕನ್ಸಿಕ್ಯೂಟಿವ್ ಪಾಸಿಟಿವ್ ಇಂಟೀಜರ್. ಪಾಸಿಟಿವ್ ಇಂಟೀಜರ್ ಅಂತ ಮೆನ್ಷನ್ ಮಾಡಿದಾನೆ. ಯಾಕೆ? ಸಮ್ ಆಫ್ ಸ್ಕ್ವೇರ್ ಇಸ್ 365. ಓಕೆ, ಈಗ ನೋಡೋಣ ಫಸ್ಟ್ ಅವ್ನ ಏನ್ ಮಾಡೋಣ. 2 ಕನ್ಸಿಕ್ಯೂಟಿವ್ ಅಂತ ಕೊಟ್ಟಿದಂತಾನೆ. ಲೆಟ್ 2 consecutive integers be x and x plus 1. ಓಕೆ, ಯಾಕೆ ಎಕ್ಸ್ ಅಂಡ್ ಎಕ್ಸ್ ಪ್ಲಸ್ 1 ತಗೊಂಡೆ ಅಂದ್ರೆ ಈಗ ನೋಡ್ರಿ ಇವ್ರ ಮಧ್ಯೆ ಗ್ಯಾಪ್ ಎಷ್ಟಿದೆ 1, ಇವ್ರ ಮಧ್ಯೆ ಎಷ್ಟಿದೆ ಗ್ಯಾಪ್ 1. ಕನ್ಸಿಕ್ಯೂಟಿವ್ ನಂಬರ್ ಅಂದ್ರೆ ಗ್ಯಾಪ್ 1 ಇರುತ್ತೆ. ಸೊ ಇದು ಎಕ್ಸ್ ತಗೊಂಡ್ರೆ ಇನ್ನೊಂದು ಎಕ್ಸ್ ಪ್ಲಸ್ 1 ತಗೊಂತೀನಿ, ಇದಕ್ಕಿಂತ ಒಂದು ಜಾಸ್ತಿ ಇರುತ್ತೆ ಅದು ನೆಕ್ಸ್ಟ್ ನಂಬರ್. ಹೌದಾ? ಈಗ 2 ತಗೊಂಡ್ರೆ ನೆಕ್ಸ್ಟ್ ನಂಬರ್ ಏನೋ 3 ಇರುತ್ತೆ. 1 ಆಡ್ ಮಾಡಿದ್ರೆ 3 ಬರುತ್ತಾನೆ. ಸೊ ಇಲ್ಲಿ ಒಂದು ಎಕ್ಸ್ ತಗೊಂಡ್ರೆ ಇನ್ನೊಂದು ಎಕ್ಸ್ ಪ್ಲಸ್ 1 ಅಂತ ತಗೊಂಡೆ. ಓಕೆ, ಈಗ ನೆಕ್ಸ್ಟ್ ಏನ್ ಕೊಟ್ಟಿದ್ದಾನೆ, ಸಮ್ ಆಫ್ ಹೂ ಸ್ಕ್ವೇರ್ ಇಸ್ 365. ಸಮ್ ಆಫ್ ಹೂ ಸ್ಕ್ವೇರ್ ಅಂದ್ರೆ ಅವ್ರನ್ನ ಸ್ಕ್ವೇರ್ ಮಾಡಿ ಆಡ್ ಮಾಡಿದ್ರೆ, ಇವ್ರನ್ನ ಸ್ಕ್ವೇರ್ ಮಾಡಿ ನೋಡ್ರಿ, ಇದನ್ನು ಸ್ಕ್ವೇರ್ ಮಾಡಿದ್ರೆ ಇದನ್ನು ಸ್ಕ್ವೇರ್ ಮಾಡಿ ಇವರಿಬ್ಬರನ್ನ ಆಡ್ ಮಾಡಿದ್ರೆ ಆನ್ಸರ್ ಬಂದು 365 ಬರುತ್ತೆ ಅಂತ ಕೊಟ್ಟಿದ್ದಾನೆ. ಓಕೆನಾ? ಈಗ ಸಾಲ್ವ್ ಮಾಡೋಣ. ಈಗ ಎಕ್ಸ್ ಸ್ಕ್ವೇರ್ ಇದು ಯಾವ ಟೈಪ್ ಇದೆ? a ಪ್ಲಸ್ ಬಿ ಹೋಲ್ ಸ್ಕ್ವೇರ್ ತಾನೆ. a ಸ್ಕ್ವೇರ್ ಪ್ಲಸ್ 2ab ಪ್ಲಸ್ ಬಿ ಸ್ಕ್ವೇರ್. a ಬಂದು ಎಕ್ಸ್, ಬಿ ಬಂದು 1. a ಸ್ಕ್ವೇರ್ ಪ್ಲಸ್ 2, a ಬಂದು ಎಕ್ಸ್, ಬಿ ಬಂದು 1 ಪ್ಲಸ್ ಬಿ ಸ್ಕ್ವೇರ್, ಬಿ ಬಂದು 1 ಸ್ಕ್ವೇರ್ ಆಯ್ತು. ಈಗ ಇಸ್ ಈಕ್ವಲ್ ಟು 365. ಈಗ ಇವರಿಬ್ಬರು ಆ್ಯಡ್ ಮಾಡಿದ್ರೆ ಎಕ್ಸ್ ಸ್ಕ್ವೇರ್ ಪ್ಲಸ್ ಎಕ್ಸ್ ಸ್ಕ್ವೇರ್ 2x ಸ್ಕ್ವೇರ್ ಆಯಿತು. ಯಾಕಂದ್ರೆ ಅಲ್ಲಿ ಏನಿಲ್ಲ ಅಂದ್ರೆ 1, ಇಲ್ಲಿ ಏನಿಲ್ಲ ಅಂದ್ರೆ 1x ಸ್ಕ್ವೇರ್ ಪ್ಲಸ್ 1x ಸ್ಕ್ವೇರ್ 2x ಸ್ಕ್ವೇರ್ ಆಯಿತು. ಈಗ 2 × x 2x 2x 1 2x ಪ್ಲಸ್ 1 ಸ್ಕ್ವೇರ್ 1. ಈ ಪ್ಲಸ್ 365 ಕಡೆ ಬಂದರೆ ಮೈನಸ್ 365 ಆಯಿತು ಈಕ್ವಲ್ ಟು 0. ಈಗ 2x ಸ್ಕ್ವೇರ್ ಪ್ಲಸ್ 2x ಇಲ್ಲಿ ಏನು ಮಾಡ್ತೀನಿ, ಇವರಿಬ್ಬರನ್ನ ಸಾಲ್ವ್ ಮಾಡಿದ್ರೆ ಗ್ರೇಟರ್ ನಂಬರ್ಸ್ ಏನಾಗ್ತೀನಿ, 365 ಅಲ್ಲಿ 1 ಹೋದ್ರೆ ಏನಾಗುತ್ತೆ 364 ಆಗುತ್ತೆ. ಓಕೆ, ಈಗ ನೀವು ಕರೆಕ್ಟಾಗಿ ನೋಡಿದ್ರೆ ಇವು ಎಲ್ಲವೂ 2 ಟೇಬಲ್ ಅಲ್ಲಿ ಹೋಗುತ್ತಾ. ಸೊ ಅದಕ್ಕೆ ಏನು ಮಾಡ್ತೀನಿ ನಾನು, ಡಿವೈಡ್ ದ ಹೋಲ್ ಇಕ್ವೇಶನ್ ಬೈ 2. ಈಗ ಹೇಳ್ರಿ 2 ಇಂದ ಡಿವೈಡ್ ಮಾಡಿದ್ರೆ ಎಕ್ಸ್ ಸ್ಕ್ವೇರ್, 2 ಕ್ಯಾನ್ಸಲ್ ಆಗಿ ಎಕ್ಸ್ ಉಳಿತೈತೆ. ಇಲ್ಲಿ 2 1 2 1 ಉಳಿತು 8 182 ಆಗುತ್ತೆ. ಓಕೆನಾ? ಕ್ಲಿಯರ್ ಆಯಿತು. ಎದಕ್ಕೆ 2 ಇಂದ ಮಾಡಿದ್ರೆ ಅಂದರೆ 2 ಟೇಬಲ್ ಅಲ್ಲಿ ಹೋಗುತ್ತೆ, ಅದಕ್ಕೆ 2 ಇಂದ ಡಿವೈಡ್ ಮಾಡಿದ್ರೆ ಆ ಥರ ಮಾಡಿದ್ರೆ ನಮಗೆ ಸಿಂಪಲ್ ಸಿಗುತ್ತೆ. ಸೊ ದಟ್ ಈಸಿಯಾಗಿ ಸಾಲ್ವ್ ಮಾಡ್ಬೋದು. ಓಕೆ, ಈಗ ಅವ್ನು ಕೊಟ್ಟರೆ ನಾವು ಈಕ್ವೇಶನ್ ಏನು, ಎಕ್ಸ್ ಸ್ಕ್ವಯರ್ ಪ್ಲಸ್ ಎಕ್ಸ್ ಮೈನಸ್ 182 ಈಕ್ವಲ್ ಟು 0. ಈಗ ನೀವು ನೋಡಿದ್ರೆ ಇವರು ಫಸ್ಟ್ ಥರ್ಡ್ ನಂಬರ್ನ ಪ್ರಾಡಕ್ಟ್ ಅಂತ ತಗೊಳ್ರಿ, ಮಧ್ಯ ನಂಬರ್ನ ಸಮ್ ಅಂತ ತಗೊಳ್ರಿ. ಓಕೆ, ಈಗ ಇಲ್ಲಿ ಏನು ಮಾಡ್ತೀನಿ, ಪ್ರಾಡಕ್ಟ್ ರಫ್ ಕಾಲಮ್ ಅಲ್ಲಿ ಪ್ರಾಡಕ್ಟ್ ತಗೊಳ್ತೀನಿ. ಪ್ರಾಡಕ್ಟ್ ಏನು, ಎಕ್ಸ್ ಸ್ಕ್ವಯರ್ ಇಂಟು ಮೈನಸ್ 182 ಪ್ರಾಡಕ್ಟ್ ಈಸ್ ಈಕ್ವಲ್ ಏನು, ಪ್ಲಸ್ ಇಂಟು ಮೈನಸ್ ಮೈನಸ್ 182 ಇಂಟು ಎಕ್ಸ್ ಸ್ಕ್ವೇರ್ 182 ಎಕ್ಸ್ ಸ್ಕ್ವೇರ್ ಆಯಿತು. ಸಮ್ ಬಂದ್ಬಿಟ್ಟು ಏನು, ಪ್ಲಸ್ ಎಕ್ಸ್, ಅಲ್ಲಿ ಏನಿಲ್ಲ ಅಂದ್ರೆ 1 ಇದೆ ಅಂತ ಪ್ಲಸ್ 1x ಅಂತ ಬರುತ್ತೆ. ಓಕೆ, ಈಗ ನಾವು 2 ನಂಬರ್ ಫೈಂಡ್ ಔಟ್ ಮಾಡಬೇಕು. ಮಲ್ಟಿಪ್ಲೈ ಮಾಡಿದ್ರೆ 182 ಬರಬೇಕು, ಆಡ್ ಎಲ್ಲ ಸಬ್ಟ್ರಾಕ್ಟ್ ಮಾಡಿದ್ರೆ 1 ಬರಬೇಕು. ಅದು ಯಾವ ಥರ ಅಂತ ನೋಡ್ರಿ, ಪ್ರಾಡಕ್ಟ್ ಇರೋ ನಂಬರ್ ತಗೊಳ್ರಿ, ಅದನ್ನ LCM ಟೈಪ್ ಮಾಡಿ, ಚಿಕ್ಕ ಟೇಬಲ್ ಇಂದ ಹೋಗ್ರಿ. 2 1 2 9 2 1 ಓಕೆ, ಈಗ 91 ಮತ್ತೆ ಯಾವ ಟೇಬಲಲ್ಲಿ ಹೋಗುತ್ತೆ, 7 ಟೇಬಲಲ್ಲಿ ಹೋಗುತ್ತೆ. 7 1 7 ಎಷ್ಟು ಉಳಿತು, 2 ಉಳಿತು. 7 3 21. ಇವರಿಬ್ಬರು ಮಲ್ಟಿಪ್ಲೈ ಮಾಡಿ ಎಷ್ಟಾಯ್ತು, 2 7 14. ಈಗ ಚೆಕ್ ಮಾಡಿರಿ, 14 ಇಂಟು 13 182 ಬರುತ್ತೆ. 14 ಅಲ್ಲಿ 13 ಹೋದ್ರೆ 1 ತಾನೆ. ಸೊ ಏನ್ ನಂಬರ್ಗಳು ಅವು, ಒಂದು 14x ಇನ್ನೊಂದು 13x. ಓಕೆ, ಸಮ್ ಇರೋ ಸೈನ್ ಇದೆ ಅಲ್ಲ. ಓಕೆ, ಇದನ್ನ ದೊಡ್ಡ ನಂಬರ್ ಕೊಡ್ರಿ. ಇವರಿಬ್ಬರಲ್ಲಿ ದೊಡ್ಡ ನಂಬರ್ ಯಾವುದು, 14, ಇದು ಪ್ಲಸ್ 14 ಆಯ್ತು. ಓಕೆ, ಈಗ ನನಗೆ ಪ್ರಾಡಕ್ಟ್ ಮೈನಸ್ ಬೇಕು ಅಂದ್ರೆ ಇವರಿಬ್ಬರನ್ನ ಮಲ್ಟಿಪ್ಲೈ ಮಾಡಿದ್ರೆ ಮೈನಸ್ ಬರ್ಬೇಕು.
ಪ್ಲಸ್ ಇಂಟು ಇದು ಮೈನಸ್ ಇದ್ರೆ ತಾನೇ ಮೈನಸ್ ಬರೋದು, ಪ್ಲಸ್ ಇಂಟು ಮೈನಸ್ ಮೈನಸ್ 14 ಇಂಟು 13 182 ಎಕ್ಸ್ ಇಂಟು ಎಕ್ಸ್ ಎಕ್ಸ್ ಸ್ಕ್ವೇರ್. ಈಗ ನೋಡ್ರಿ ಒಂದು ಪ್ಲಸ್ ಮೈನಸ್ ಇದ್ದಾಗ ಗ್ರೇಟರ್ ನಂಬರ್ಸ್ ಏನಾಗ್ತೀವಿ, 14 ನಲ್ಲಿ 13 ಹೋದ್ರೆ 1x. ಓಕೆ, ಈಗ ಫಸ್ಟ್ ನಂಬರ್ ಆಸ್ ಇಟ್ ಈಸ್ ಬರೀರಿ. ಓಕೆ, ಮಧ್ಯದಾಗ ಈ ನಂಬರ್ ಬರ್ರಿ, ಯಾವುದು ಪ್ಲಸ್ 14x ಮೈನಸ್ 13x ಮೈನಸ್ 182 ಈಕ್ವಲ್ ಟು 0. ಓಕೆ, ಈಗ ಇವರಿಬ್ರಲ್ಲಿ ಕಾಮನ್ ತೆಗಿರಿ. ಓಕೆ, ಈಗ ನೀವು ನೋಡಿದ್ರೆ ಕಾಮನ್ ತೆಗೆದ್ರೆ ಇವರಿಬ್ರಲ್ಲಿ ಏನು ಕಾಮನ್ನು, ಎಕ್ಸ್ ಕಾಮನ್ನು, ಏನು ಉಳಿತು ಎಕ್ಸ್ ಪ್ಲಸ್ 14 ಉಳಿತು. ಓಕೆ, ಈಗ ನಿಮಗೇನು ಗೊತ್ತಿರ್ಬೇಕಂದ್ರೆ ಇವರಿಬ್ಬರ ಮಧ್ಯೆ ಕಾಮನ್ ತೆಗೆಬಲ್ಲು ನಾನೇನು ಮಾಡ್ಬಿಡ್ತೀನಿ, ನನಗೇನು ಗೊತ್ತಂದ್ರೆ ಕಾಮನ್ ತೆಗೆದ್ರೆ ಇಲ್ಲಿ ಎಕ್ಸ್ ಪ್ಲಸ್ 14 ಬಂದತ್ತಂದ್ರೆ ಇಲ್ಲಿ ಕಾಮನ್ ತೆಗೆದ್ಮೇಲೆ ಎಕ್ಸ್ ಪ್ಲಸ್ 14 ಬರಬೇಕು. ಓಕೆನಾ, ಸೊ ಅದಕ್ಕೋಸ್ಕರ ನಾನೇನು ಮಾಡ್ತೀನಿ, ಫಸ್ಟ್ ಎಕ್ಸ್ ಪ್ಲಸ್ 14 ಬರ್ಬಿಡ್ತೀನಿ. ಓಕೆ, ಸೊ ದಟ್ ನನಗೆ ಈಸಿ ಆಗ್ಬಿಡುತ್ತೆ. ಎಕ್ಸ್ ಪ್ಲಸ್ 14 ಬರದೆ ನೆಕ್ಸ್ಟ್ ಇಲ್ಲಿ ಕಾಮನ್ ಏನು ಬರಿಬೇಕಂತ ಯೋಚನೆ ಮಾಡ್ತೀನಿ. ಇಲ್ಲಿ ನನಗೆ ಆನ್ಸರ್ ಏನು ಬೇಕು, ಮೈನಸ್ 13x ಬೇಕು, ಪ್ಲಸ್ ಇಂಟು ಮೈನಸ್ ಮೈನಸ್ ಆಯಿತು, ನನಗೆ 13x ಬೇಕು, ಎಕ್ಸ್ ಇಂಟು 13x ಆಯಿತು. ಈಗ ಚೆಕ್ ಮಾಡಿರಿ, ಮೈನಸ್ ಇಂಟು ಪ್ಲಸ್ ಮೈನಸ್ 13 ಇಂಟು ಎಕ್ಸ್ 13x ಮೈನಸ್ ಇಂಟು ಪ್ಲಸ್ ಮೈನಸ್ 13 14 182 ಆಯ್ತು. ಈಗ ಇವರಿಬ್ರಲ್ಲಿ ಕಾಮನು, ಇವರಿಬ್ರಲ್ಲಿ ಏನು ಕಾಮನು, ಎಕ್ಸ್ ಪ್ಲಸ್ 14 ಕಾಮನು, ಇಲ್ಲಿ ಏನು ಉಳಿತು ಎಕ್ಸ್ ಉಳಿತು, ಎಕ್ಸ್ ಪ್ಲಸ್ 14 ಕಾಮನ್ ತೆಗೆದ್ರೆ ಇಲ್ಲಿ ಏನು ಉಳಿತು ಮೈನಸ್ 13 ಉಳಿತು ಈಕ್ವಲ್ ಟು 0. ಈಗ ಒಂದೇನು ಎಕ್ಸ್ ಪ್ಲಸ್ 14 ಈಕ್ವಲ್ ಟು 0 ಆರ್ ಎಕ್ಸ್ ಮೈನಸ್ 13 ಈಕ್ವಲ್ ಟು 0. ಈ ಪ್ಲಸ್ 14 ಕೊಡೋದ್ರೆ ಮೈನಸ್ 14 ಆಯಿತು, ಆರ್ ಈ ಮೈನಸ್ 13 ಕೊಡೋದ್ರೆ ಪ್ಲಸ್ 13 ಆಯಿತು. ಓಕೆ, ಈಗ ಅಲ್ಲಿ ನೀಟಾಗಿ ಅವನೇನು ಕೊಟ್ಟಿದ್ದಾನೆ, 2 ಕನ್ಸಿಕ್ಯೂಟಿವ್ ಪಾಸಿಟಿವ್ ಇಂಟೀಜರ್ ಅಂತ ಕೊಟ್ಟಿದ್ದಾನೆ. ಪಾಸಿಟಿವ್ ಅಂದ್ರೆ ನಾವು ಪಾಸಿಟಿವ್ ನಂಬರ್ ತಗೋಬೇಕು, ಈ ನೆಗೆಟಿವ್ ನಂಬರ್ ತಗೊಳಂಗಿಲ್ಲ. ಸೊ ಆನ್ಸರ್ ಏನು, ಎಕ್ಸ್ ವ್ಯಾಲ್ಯೂ 13 ಅಂತ ತಗೋಬೇಕು. ಸೊ 2 ಕನ್ಸಿಕ್ಯೂಟಿವ್ ನಂಬರ್ಸ್ ನಾವೇನು ತಗೊಂಡಿದ್ವಿ, 2 ಕನ್ಸಿಕ್ಯೂಟಿವ್ ನಂಬರ್ಸ್ನ ನಾವು ಏನಂತ ತಗೊಂಡಿದ್ವಿ, ಒಂದು ಎಕ್ಸು ಇನ್ನೊಂದು ಎಕ್ಸ್ ಪ್ಲಸ್ 1 ಅಂತ ತಗೊಂಡಿದ್ವಿ. ಎಕ್ಸ್ ಇದ್ದಲ್ಲಿ 13, ಇಲ್ಲಿ 13 ಪ್ಲಸ್ 1 ಹಾಕಿದ್ರೆ ಎಷ್ಟಾಗುತ್ತೆ 14 ಬರುತ್ತೆ. ಸೊ ದೇರ್ ಫೋರ್ 2 ಕನ್ಸಿಕ್ಯೂಟಿವ್ ನಂಬರ್ಸ್ ಆರ್ ಏನಂತ ಬರಿತೀವಿ, 2 consecutive positive integers are 39 14 ಅಂತ ಬರುತ್ತೆ. ಓಕೆನಾ, ಸೊ ನೀವು ಏನು ಕನ್ಸಿಕ್ಯೂಟಿವ್ ಅಂತಂದ್ರೆ ಲೈಕ್ ಒನ್ ಡಿಫ್ರೆನ್ಸ್ ಇರ್ಬೇಕು, ಒಂದು ಎಕ್ಸ್ ತಗೊಂಡ್ರೆ ಇನ್ನೊಂದು ಎಕ್ಸ್ ಪ್ಲಸ್ 1 ತಗೊಂಡ್ಬಿಟ್ರೆ ನೀವು ಈಕ್ವೇಶನ್ ಈಸಿಯಾಗಿ ಬರೆದು ಸಾಲ್ವ್ ಮಾಡ್ಬೋದು. ಈ ಕ್ವಾಡ್ರೇಟಿಕ್ ಈಕ್ವೇಶನ್ ಇದೆನಾ, ಈ ಕ್ವಾಡ್ರೇಟಿಕ್ ಈಕ್ವೇಶನ್ ಇಂದ ನಿಮಗೆ ಏನಿಲ್ಲ ಅಂದ್ರೂ ಲೈಕ್ 4 to 6 ಮಾರ್ಕ್ಸ್ ಬರುತ್ತೆ. ಓಕೆ, ಒಂದೊಂದ್ಸರಿ ಇನ್ನೂ ಸ್ಟೇಟ್ಮೆಂಟ್ ಪ್ರಾಬ್ಲಮ್ ಕೊಟ್ರೆ ಇನ್ನೂ ಜಾಸ್ತಿ ಬರುತ್ತೆ. ಅದರಲ್ಲಿ ಏನಂತ ಕೇಳ್ಬೋದು ಅವರು, ಒಂದೇನು ನೇಚರ್ ಆಫ್ ರೂಟ್ಸ್ ಬಗ್ಗೆ ಕೇಳ್ಬೋದು. ಓಕೆ, ಇಲ್ಲ ನಿಮ್ಗೆ ಏನಂತ ಕೇಳ್ತಾರೆ ಅವರು, ಫ್ಯಾಕ್ಟರೈಸೇಷನ್ ಮೆಥಡ್ ಆದರೂ ಕೇಳ್ಬೋದು. ಓಕೆ, ಇಲ್ಲ ಅಂತಂದ್ರೆ ಏನು ಲೈಕ್ ಕ್ವಾಡ್ರಾಟಿಕ್ ಫಾರ್ಮುಲಾ ಆದರೂ ಕೇಳ್ಬೋದು. ಓಕೆ, ಈಗ ಸಾಲ್ವ್ ಅಂತ ಕೊಟ್ಟು ಇಲ್ಲ ಅಂತಂದ್ರೆ ಫೈಂಡ್ ದ ರೂಟ್ಸ್ ಅಂತ ಕೊಟ್ಟು ಇವೆರಡು ಮೆಥಡ್ ಅಲ್ಲಿ ಯಾವ್ದಾರ ಒಂದು ಕೇಳ್ಬೋದು. ಓಕೆ, ಮ್ಯಾಕ್ಸಿಮಮ್ ಕ್ವಾಡ್ರಾಟಿಕ್ ಫಾರ್ಮುಲಾ ಕೇಳ್ತಾರೆ. ಬಟ್ ಈಗ ಒಂದು ಎಕ್ಸೈಸ್ ಡಿಲೀಟ್ ಆಗಿರೋದ್ರಿಂದ ಸೊ ಇವೆರಡರಲ್ಲಿ ಯಾವ್ದಾರ ಒಂದವನು ಕೊಡ್ಬೋದು. ಓಕೆ, ಅದು 2 ಮಾರ್ಕ್ಸಿಗೆ ಕೊಡ್ಬೋದು, ಒಂದು ಸ್ಟೇಟ್ಮೆಂಟ್ ಪ್ರಾಬ್ಲಮ್ ಹಂಗೆ ಕೊಡ್ಬೋದು. ಓಕೆ, ಸೊ ಇಲ್ಲ ಅಂತಂದ್ರೆ ನಿಮಗೆ ನೇಚರ್ ಆಫ್ ರೂಟ್ಸ್ ಕೊಡ್ಬೋದು. ಮಲ್ಟಿಪಲ್ ಚಾಯ್ಸ್ ಅಲ್ಲಿ ಕೂಡ ನಿಮಗೆ ಈಗ ನೋಡಿದ್ರೆ MCQs ಅಲ್ಲಿ ಕೂಡ ಲೈಕ್ ನಿಮಗೆ 1 ಮಾರ್ಕ್ ಕ್ವಶನ್ಸ್ ಬರ್ಬೋದು ಈ ಲೆಸನ್ ಇಂದ. ಓಕೆನಾ, ಸೊ ಲೈಕ್ ಈಗ ನೀವು ನೋಡ್ಕೊಂಡ್ರೆ ಈ ಲೆಸನ್ ಇಂದ 4 to 6 ಮಾರ್ಕ್ಸ್ ಬರುತ್ತೆ. ಓಕೆ, ನೀವು ರಿಯಲ್ ನಂಬರ್ಸ್ ನೋಡಿದ್ರೆ ಅಲ್ಲಿ ಕೂಡ ನಿಮಗೆ ಒಂದು 6 ಮಾರ್ಕ್ಸ್ ಬರ್ಬೋದಂಗೆ. ಓಕೆ, ಒಂದೇನೋ LCM HCF ಕಂಡು ಅಂತ ಒಂದು ಕೊಡ್ಬೋದು. ಇಲ್ಲ ಅಂತಂದ್ರೆ ಇನ್ನೊಂದೇನೋ ನಿಮಗೆ ಲೈಕ್ ಪ್ರೂವ್ ದಟ್ ರೂಟ್ 2 ಇಸ್ ಇರ್ರೇಷನಲ್ ಇಲ್ಲ ರೂಟ್ 3 ಇಸ್ ಇರ್ರೇಷನಲ್ ಅಂತ ಕೊಡ್ಬೋದು. ಅದ್ರ ಜೊತೆಗೆ ಒಂದು MCQ ಕ್ವಶನ್ಸ್ ಕೂಡ ಬರ್ಬೋದು. ಓಕೆ, ಈ ನೀವು ನೋಡಿದ್ರೆ ಪಾಲಿನಾಮಿಯಲ್ ಲೆಸನ್ ಇಂದ ಕೂಡ ಅಷ್ಟೇ ಒಂದು 6 ಮಾರ್ಕ್ಸ್ ಹಂಗೆ ಬರ್ಬೋದು. ಓಕೆ, ಇದೇನಿಲ್ಲ ಲೈಕ್ ಇದೇನಿದು ಸಾಲ್ವ್ ಮಾಡ್ಬೇಕು, ಫೈಂಡ್ ದ ಜೀರೋಸ್ ಆದ್ರೂ ಕೇಳ್ಬೋದು. ಒಂದು ಗ್ರಾಫ್ ಕೊಟ್ಬಿಟ್ಟು ನಂಬರ್ ಆಫ್ ಜೀರೋಸ್ MCQ ಅಲ್ಲಿ ಕೇಳ್ತಾನೆ. ಓಕೆ, ಅದು ಬಿಟ್ಟು ಇನ್ನು ಉಳ್ಕಿದಲ್ಲಿ ಪಾಲಿನಾಮಿಯಲ್ ಏನಿದೆ ಲೈಕ್ ಕ್ವಾಡ್ರಾಟಿಕ್ ಪಾಲಿನಾಮಿಯಲ್ ಬರಿ ಅಂತ ಕೇಳ್ಬೋದು 2 ಮಾರ್ಕ್ಸಿಗೆ. ಓಕೆ, ಸೊ ಇವೆಲ್ಲ ಆಪ್ಷನ್ಗಳು ಇದಾವೆ. ಓಕೆ, ಇದು ನೀವು AP ನೋಡಿದ್ರೆ AP ಮತ್ತೆ ಪೇರ್ ಆಫ್ ಲೀನಿಯರ್ ಈಕ್ವೇಶನ್ ಇದೇ 8 to 10 ಮಾರ್ಕ್ಸ್, ಒಂದೊಂದು ಲೆಸನ್ ಇಂದ 8 to 10 ಮಾರ್ಕ್ಸ್ ಬರುತ್ತೆ. ಇದೇ ಮೇನು ಇವೆರಡು ಲೆಸನ್ ನೀವು ನೀಟಾಗಿ ನೋಡ್ಕೊಳ್ರಿ. ಓಕೆ, ಇವೆರಡು ಲೆಸನ್ ಕಲ್ತ್ರೆ ಆಲ್ಮೋಸ್ಟ್ 8 to 10 ಅಂತ ಒಂದೊಂದು ಲೆಸನ್ ಇಂದ 16 ಇಂದ 20 ಮಾರ್ಕ್ಸ್ ವರೆಗೆ ನೀವು ಈಸಿಯಾಗಿ ಸ್ಕೋರ್ ಮಾಡ್ಬೋದು. ಯಾಕಂದ್ರೆ ಈ ಪೇರ್ ಆಫ್ ಲೀನಿಯರ್ ಈಕ್ವೇಶನ್ 2 ವೇರಿಯಬಲ್ ಈಸಿ ಇದೆ, ಯಾಕಂದ್ರೆ ಗ್ರಾಫೇ ಒಂದು 4 ಮಾರ್ಕ್ ಬಂದ್ಬಿಡುತ್ತೆ. ಓಕೆ, ಸೊ ನೀವು ಅದರಲ್ಲೇ ಸ್ಕೋರ್ ಮಾಡ್ಬಿಡ್ಬೋದು. APL ಕೂಡ 2 ಮಾರ್ಕ್ ಕ್ವಶನ್, ಆಮೇಲೆ ಇಲ್ಲಿ ಎಲಿಮಿನೇಷನ್ ಮೆಥಡು ಲೈಕ್ ಇವೆಲ್ಲ ಈಸಿ ಕಾನ್ಸೆಪ್ಟ್ಸ್ ಕೊಟ್ಟು ನೀವು ಸ್ಕೋರ್ ಮಾಡ್ಬೋದು.
APL ಒಂದು ಸ್ಟೇಟ್ಮೆಂಟ್ ಪ್ರಾಬ್ಲಮ್ ಮಾತ್ರ ಕಷ್ಟ ಕೊಡ್ತಾನೆ, ಇನ್ನು ಉಳ್ಕಿದೆಲ್ಲ ಈಸಿ ಇರುತ್ತೆ. ಸೊ ನೀವು ಈಸಿಯಾಗಿ ನಾನೇನು ಹೇಳ್ತೀನಿ, ನನ್ನ ಚಾನಲ್ ಪೇಜಲ್ಲಿ ಹೋದ್ರೆ ನೀವು ಪ್ಲೇಲಿಸ್ಟ್ ಲಿಂಕ್ ಆಪ್ಷನಲ್ಲಿ ಓಕೆ ಇವೆಲ್ಲ ಲೆಸನ್ಸ್ ಇರ್ತವೆ, ನೀವು ರೆಫರ್ ಮಾಡಿ ಈಸಿ ಆಗುತ್ತೆ ನಿಮಗೆ ಮುಂದೆ. ಓಕೆನಾ? ಸೊ ಇನ್ನು ಉಳ್ಕಿದ ರಿಮೈನಿಂಗ್ ಲೆಸನ್ಸ್ ಇನ್ನು ಉಳ್ಕಿದೆಲ್ಲ ರಿಮೈನಿಂಗ್ ಲೆಸನ್ಸು ಅದರಲ್ಲಿ ಪಾರ್ಟ್ 1 ಟೆಕ್ಸ್ಟ್ ಬುಕ್ ಬಂದ್ಬಿಟ್ಟು ಪಾರ್ಟ್ 1 ಟೆಕ್ಸ್ಟ್ ಬುಕ್ ನಿಮಗೆ ಓಕೆ ಸೆಪ್ಟೆಂಬರ್ ಒಳಗಡೆ ಫುಲ್ ಕಂಪ್ಲೀಟ್ ಮಾಡ್ಬಿಡ್ತೀನಿ. ಇನ್ನು ಪಾರ್ಟ್ 2 ಬಂದ್ಬಿಟ್ಟು ಡಿಸೆಂಬರ್ ಒಳಗೆ ಫುಲ್ ಎಲ್ಲ ಕಂಪ್ಲೀಟ್ ಮಾಡಿ ಎಲ್ಲ ಲೈಕ್ ಆ ಪ್ಲೇ ಲಿಸ್ಟಲ್ಲಿ ಎಲ್ಲ ಲೆಸನ್ದು ವಿಡಿಯೋ ಇರೋಂಗೆ ನೋಡ್ಕೊತೀನಿ. ಓಕೆ ಅದನ್ನ ನೀವು ಲೈಕ್ ಯಾವಾಗಾದ್ರೂ ಹೆಲ್ಪ್ ಇದ್ದಾಗ ಲೈಕ್ ಅದನ್ನ ನೀವು ಈಸಿಯಾಗಿ ನೋಡ್ಬೋದು. ಡೌಟ್ ಇದ್ರೆ ಇಲ್ಲಾಂದ್ರೆ ನಿಮ್ಗೆ ಯಾವ್ದನ್ನ ಲೈಕ್ ಒಂದು ಪ್ರಾಬ್ಲಮ್ ಇಂಪಾರ್ಟೆಂಟ್ ಅನ್ಸಿದ್ರೆ ಲೈಕ್ ಅವೆಲ್ಲ ನೋಡಿ ನೀವು ರೆಫರ್ ಮಾಡಿ ನಿಮ್ಗೆ ಈಸಿಯಾಗಿ ಅರ್ಥ ಆಗುತ್ತೆ.